ಒಂದ್ ವೇಳೆ ಜೇನ್ ಹುಳಗಳೇನಾದ್ರೂ ನಿಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರೆ ಖಂಡಿತವಾಗ್ಲೂ ಈ ತರ ತಪ್ಪಂತೂ ಮಾಡಕ್ ಹೋಗ್ಬೇಡಿ. ನಂಬರ್ 1, ಜೇನ್ ಹುಳು ಎದ್ದು ಕಚ್ಚೋಕ್ ಬಂದಾಗ ತಕ್ಷಣನೇ ಅಲ್ಲಿಂದ ಓಡೋಗಿ. ಇಲ್ಲ ಅಂದ್ರೆ ಎಲ್ಲಾ ಹುಳುಗಳು ನಿಮ್ ಮೇಲೆ ಅಟ್ಯಾಕ್ ಮಾಡ್ತವೆ. ಜೇನ್ ಹುಳುಗಳು ಜಾಸ್ತಿ ದೂರ ನಿಮ್ಮನ್ನ ಹಿಂಬಾಲಿಸಲ್ಲ. ಅದಕ್ಕೆ ನೀವು ಒಂದು 300 ಮೀಟರ್ಸ್ ವರ್ಗುನಾದ್ರೂ ಓಡೋದ್ರೆ ಅದರಿಂದ ನೀವು ಸೇಫ್ ಆಗ್ತೀರಾ. ನಂಬರ್ 2, ನೀವು ಓಡೋಗ್ಬೇಕಾದ್ರೆ ಆದಷ್ಟು ನಿಮ್ ಫೇಸ್ ನ ಕವರ್ ಮಾಡ್ಕೊಂಡು ಓಡೋಗಿ. ಯಾಕಂದ್ರೆ ಅವು ನಿಮ್ ಮುಖಕ್ಕೆ ಕಚ್ಚೋದು ಜಾಸ್ತಿ. ಆದ್ರೆ ಯಾವ್ದೇ ಕಾರಣಕ್ಕೂ ನೀರಿಗೆ ಮಾತ್ರ ಧುಮುಕ್ಬೇಡಿ. ಯಾಕಂದ್ರೆ ಅವು ನೀವು ಆಚೆ ಬರೋವರೆಗೂ ಅಲ್ಲೇ ವೇಟ್ ಮಾಡ್ತಾ ಇರ್ತವೆ. ಅಂಡ್ ನೀವು ಯಾವಾಗ ಉಸಿರು ತಗೊಳಕ್ಕೆ ಮೇಲ್ ಬರ್ತಿರೋ ಅವು ಕಚ್ತವೆ. ನಂಬರ್ 3, ಅಕಸ್ಮಾತ್ ಆಗಿ ನೀವು ನೀರ್ ಒಳಗಡೆ ಧುಮುಕಿದ್ರು ಕೂಡ ಸ್ವಲ್ಪ ದೂರ ಸ್ವಿಮ್ ಮಾಡ್ತಾ ಹೋಗ್ಬೇಕು. ಯಾಕಂದ್ರೆ ಅವನ್ನ ಕನ್ಫ್ಯೂಸ್ ಮಾಡ್ಲಿಕ್ಕೆ. ನಂಬರ್ 4, ನೀವು ಅವುಗಳಿಂದ ತಪ್ಪಿಸ್ಕೊಳ್ಳೋಕೋಸ್ಕರ ಮನೆಯ ಯಾವ್ದಾದ್ರು ಡಾರ್ಕ್ ಆಗಿರೋ ರೂಮ್ ಹೋಗಿ ಬಾಗ್ಲಾಕೊಳ್ಳಿ. ಅವು ಒಳಗಡೆ ಬರೋಕ್ಕಾಗಲ್ಲ. ಸೊ ಹಾಗಾಗಿ ನೀವು ಸೇಫ್ ಆಗ್ತೀರಾ. ನಂಬರ್ 5, ನೀವು ಅಕಸ್ಮಾತ್ ಆಗಿ ಏನಾದ್ರೂ ಜೇನು ಹುಳ ಕಚ್ಚಿದ್ರು ಅದ್ರ ಮುಳ್ಳ ಹೇಗಂದ್ರೆ ಹಾಗೆ ತೆಗಿಬೇಡಿ. ಯಾಕಂದ್ರೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಆ ಮುಳ್ಗಳನ್ನ ನಿಮ್ಮ ಉಗುರಿಂದ ಅಥವಾ ಯಾವ್ದಾದ್ರು ಒಂದು ಕಾರ್ಡ್ನಿಂದ ಈ ತರ ತೆಗೀರಿ. ಮತ್ತೆ ಇಂತ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಶನ್ ವಿಡಿಯೋಸ್ ಗಳಿಗಾಗಿ ನಮ್ಮ ಪೇಜ್ ನ ತಪ್ಪದೆ ಫಾಲೋ ಮಾಡಿ. ವಾಟ್ಸ್ಆಪ್ ಸ್ಫೂರ್ತಿ.